welcome to C.K. Chandru's Sweetu Kara Coffee, presented by Sri Krishna Halli Tuppa, powered by India Sweet House. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಬರೀ ಸಬ್ಸ್ಕ್ರೈಬ್ ಮಾಡೋದಷ್ಟೇ ಅಲ್ಲ, ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಬಟನ್ ಒತ್ತಿ, ಹಾಗೆಯೇ ನಿಮ್ಮ ಕಮೆಂಟ್ಸ್ಗಳನ್ನು ಕೊಡಿ. ಮತ್ತು ಈ ವಿಡಿಯೋನ ನೀವೆಲ್ಲ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡೋ ವೀಡಿಯೋಸು ನಿಮಗೆ ಕೂಡಲೇ ಸಿಗುತ್ತೆ. ಓಕೆ, ಎಲ್ರಿಗೂ ನಮ್ಮ ಇವತ್ತಿನ ಸ್ವೀಟು ಖಾರ ಕಾಫಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಡೆಕೋರೇಷನ್ ಮಾಡಿ ಯೋಚನೆ ಮಾಡ್ತಿದ್ದೀರಾ? ಹೌದು, ಇವತ್ತಿಂದ ನವರಾತ್ರಿ ಶುರುವಾಗ್ತಿದೆ. ನಮ್ಮ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರತಿನಿತ್ಯ ನಾನು ಒಂದೊಂದು ಹೊಸ ವಿಡಿಯೋ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಯಾಕೆ ಅಂದರೆ ನವರಾತ್ರಿ ದಿನ ನಾವು 9 ದುರ್ಗಿಯರ ಸ್ವರೂಪಗಳನ್ನು ನಾವು ಪೂಜೆ ಮಾಡ್ತೀವಿ. ಆ ದುರ್ಗಿಯ ಸ್ವರೂಪಗಳು ಯಾವುದು, ಆ ದೇವಿಯರು ಯಾರು, ಮತ್ತು ಆವತ್ತಿನ ದಿನ ವಿಶೇಷದ ಬಣ್ಣ ಏನು, ವಿಶೇಷ ಬಣ್ಣ ಏನು, ಹಾಗೆಯೇ ವಿಶೇಷ ನೈವೇದ್ಯ ಏನು ಅಂತ ನಿಮಗೆ ತಿಳಿಸ್ಕೊಡ್ತಾ ಆ ನೈವೇದ್ಯವನ್ನು ಮಾಡಬೇಕು ಅನ್ನೋದು ನನ್ನ ಉದ್ದೇಶ. ಸೊ ಮೊದಲನೇ ದಿವಸ ನಾವು ಶೈಲಪುತ್ರಿಯನ್ನು ಪೂಜೆ ಮಾಡ್ತೀವಿ. ಶೈಲಪುತ್ರಿಯನ್ನು ಪೂಜೆ ಮಾಡಬೇಕಾದ್ರೆ ಕೆಂಪು ವಸ್ತ್ರವನ್ನು ಧರಿಸಬೇಕು, ಬಣ್ಣ ಕೆಂಪು. ಹಾಗಾಗಿ ನಾನಿವತ್ತು ಕೆಂಪು ಬಟ್ಟೆ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಪ್ರತಿನಿತ್ಯ ಒಂದೊಂದು ಬಣ್ಣ ಇರುತ್ತೆ, ಆ ಬಣ್ಣದ ಪ್ರಕಾರವಾಗಿ ಬಟ್ಟೆಯನ್ನು ಹಾಕ್ಕೊಂಡು ಆ ದೇವಿಯನ್ನು ನೆನೆಸುತ್ತಾ ಆಕೆಗೆ ಮಾಡಬೇಕಾದಂಥ ನೈವೇದ್ಯವನ್ನು ಮಾಡ್ತೀನಿ. ಸೊ ಶೈಲಪುತ್ರಿಗೆ ನಾವು ಮಾಡುವ ನೈವೇದ್ಯ ಹರಿದ್ರ ಅನ್ನ. ಹರಿದ್ರ ಅಂದರೆ ಹಳದಿ ಕಲರ್ ಇರ್ತಕ್ಕಂಥ ಅನ್ನವನ್ನು ಮಾಡಬೇಕು. ಹಾಗಾಗಿ ಇವತ್ತಿನ ನೈವೇದ್ಯ ಸ್ಪೆಷಲ್ ಮಾಡ್ತಾಯಿದ್ದೀನಿ, ಹರಿದ್ರ ಅನ್ನ. ಈ ಹರಿದ್ರ ಅನ್ನಕ್ಕೆ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ. ಮೊದಲನೇದಾಗಿ ನಾನಿಲ್ಲಿ ಅನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ಅನ್ನವನ್ನು ನಿಮ್ಮ ಮನೆಯಲ್ಲಿ ಯಾವ ಅಕ್ಕಿಯಲ್ಲಿ ಮಾಡ್ತಿರೋ ಅದೇ ಅಕ್ಕಿಯಲ್ಲಿ ಮಾಡಿ. ಸೊ ಅನ್ನ, ಒಂದೊಂದು ಚಮಚ ಕಡಲೆಬೇಳೆ, 1 ಚಮಚ ಉದ್ದಿನಬೇಳೆ, ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ, 1 ಕಪ್ಪಷ್ಟು ತೆಂಗಿನಕಾಯಿ ತುರಿ, ಹಾಗೆಯೇ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿ ಒಂದು 5-6, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನಿಂಬೆ ಹಣ್ಣಿನ ರಸ, ಒಂದು ಸ್ವಲ್ಪ ಸಾಸಿವೆ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ನೈವೇದ್ಯ ಹರಿದ್ರ ಅನ್ನಕ್ಕೆ ಬೇಕಾಗಿರತಕ್ಕಂಥ ಪದಾರ್ಥಗಳು. ತಡ ಮಾಡೋದು ಬೇಡ. ಆ ದೇವಿಯನ್ನು ನೆನೆಸುತ್ತಾ ಆಕೆ ನಮ್ಮೆಲ್ಲರ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯನ್ನು ಕೊಡಲಿ ಅಂತ ಆಶಿಸ್ತಾ ನಾವು ನೈವೇದ್ಯವನ್ನು ಶುರು ಮಾಡೋಣ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಸೊ ಮೊದಲೇನು ಮಾಡಬೇಕು ಅಂದರೆ, ಒಂದು ಬಾಣಲೆ ಇಟ್ಕೋಬೇಕು. ಈ ಪ್ಯಾನ್ಗೆ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಒಂದು 2 ಚಮಚ ಹಾಕೋಣ. ಹರಿದ್ರ ಅನ್ನವನ್ನು ತುಪ್ಪದಲ್ಲೇ ಮಾಡಬೇಕು, ಎಣ್ಣೆ ಬಳಸೋದು ಬೇಕಾಗಿಲ್ಲ. ಓಕೆ, ಪರಿಶುದ್ಧವಾದಂಥ ತುಪ್ಪ, ಶುದ್ಧ ಹಳ್ಳಿ ತುಪ್ಪ, ನಮ್ಮ ಶ್ರೀಕೃಷ್ಣ ಹಳ್ಳಿ ತುಪ್ಪ. ತುಪ್ಪ ದೇಹಕ್ಕೆ ಭಾಳ ಮುಖ್ಯವಾದಂಥ ಒಂದು ಪದಾರ್ಥ. ನಮ್ಮ ದೇಹದ ಕೀಲುಗಳನ್ನು ಫ್ಲೆಕ್ಸಿಬಲ್ ಆಗಿಡೋಕ್ಕೆ, ಜಾಯಿಂಟ್ಸ್ ಎಲ್ಲ ಫ್ಲೆಕ್ಸಿಬಲ್ ಆಗಿರೋದಕ್ಕೆ ಲೂಬ್ರಿಕೇಷನ್ ಬೇಕು. ಆ ಲೂಬ್ರಿಕೇಷನ್ನ ಈ ತುಪ್ಪ ಕೊಡುತ್ತೆ. ಸೊ ನೀವು ಒಂದು ವಿಶೇಷವಾದಂಥ ಇನ್ಫಾರ್ಮೇಷನ್ನ ಕೊಡೋಕ್ಕೆ ಇಷ್ಟಪಡ್ತೀನಿ. ಏನಂದರೆ, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪನವರು ಈಗ 500 ಗ್ರಾಮಿನ ಒಂದು ಬಾಟಲನ್ನು ಕೊಂಡ್ಕೊಂಡ್ರೆ, 500 ಗ್ರಾಮ್ ಶ್ರೀಕೃಷ್ಣ ಹಳ್ಳಿ ತುಪ್ಪವನ್ನು ಕೊಂಡ್ಕೊಂಡ್ರೆ 150 ರೂಪಾಯಿ ವರ್ತಿನ ಒಂದು ಪ್ಲಾಸ್ಟಿಕ್ ಕಂಟೈನರ್, ಫುಡ್ ಗ್ರೇಡ್ ಪ್ಲಾಸ್ಟಿಕ್ ಕಂಟೈನರ್ನ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಸೊ ನೀವು ಅಂಗಡಿಗೆ ಹೋಗಿ 500 ಗ್ರಾಮ್ ಶುದ್ಧ ಹಳ್ಳಿ ತುಪ್ಪ, ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಕೊಂಡ್ಕೊಂಡ್ರೆ ಜೊತೆಗೆ ಒಂದು ಪ್ಲಾಸ್ಟಿಕ್ ಕಂಟೈನರ್ ತೊಗೊಂಡು ಮನೆಗೆ ಬನ್ನಿ. ಓಕೆ, ಇದು ಚೆನ್ನಾಗಿ ಕಾದಿದೆ. ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋಣ, ಒಂದು ಅರ್ಧ ಚಮಚದಷ್ಟು ಸಾಸಿವೆ ಸಿಡಿತಿದ್ದಂಗೆ 1 ಚಮಚದಷ್ಟು ಕಡಲೆಬೇಳೆ, ಉದ್ದಿನಬೇಳೆ, 1 ಚಮಚದಷ್ಟು ಉದ್ದಿನಬೇಳೆ, 1 ಚಮಚದಷ್ಟು ಕಡಲೆಬೇಳೆ, 1 ಚಮಚದ ಉದ್ದಿನಬೇಳೆ ಹಾಕಿ ಇದನ್ನು ಸ್ವಲ್ಪ ಕಂದು ಬಣ್ಣ ಬರೋವರೆಗೂ ಬಾಡಿಸ್ಕೊಳ್ಳೋಣ. ಇದು ಬಾಡಿಸ್ಕೊಳ್ತಾ ಇರ್ಬೇಕಾದ್ರೆ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪಷ್ಟು ಹಾಕಿ ಎಲ್ಲವೂ ಕಂದು ಬಣ್ಣ ಬರಬೇಕು. ಈ ಇಡೀ ನವರಾತ್ರಿ ನಮ್ಮ ಕರ್ನಾಟಕದ ಹಬ್ಬ. ನಮ್ಮ ಕರ್ನಾಟಕದಲ್ಲಿ ದಸರಾ ಹಬ್ಬವನ್ನು ನಾವು ಅಷ್ಟು ವಿಜೃಂಭಣೆಯಿಂದ ಆಚರಿಸೋ ಹಾಗೆ ಮತ್ತಾರೂ ಆಚರಿಸೋದಿಲ್ಲ. ನವರಾತ್ರಿಗಳನ್ನು ನಾವು ಎಷ್ಟು ಚೆನ್ನಾಗಿ ಆಚರಿಸ್ತೀವಿ ಅಂದರೆ, ಕರ್ನಾಟಕದಲ್ಲಿ ಮೈಸೂರು, ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ಈ ಹಬ್ಬವನ್ನು ಭಾಳ ಜೋರಾಗಿ ಆಚರಿಸ್ತಾರೆ. ಇದಕ್ಕೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಕರಿಬೇವಿನ ಸೊಪ್ಪು ಸ್ವಲ್ಪ,
ಇದಕ್ಕೆ ಒಂದು ಚಿಟಿಕೆ ಅರಿಶಿಣ, ಒಂದು ಕಾಲು ಚಮಚದಷ್ಟು ಅರಿಶಿಣ ಹಾಕೋಣ. ಈಗ ಇದಕ್ಕೆ ತೆಂಗಿನಕಾಯಿ ತುರಿ ಹಾಕಿ ಒಲೆ ಆಫ್ ಮಾಡಿ ಒಂದು ಸ್ವಲ್ಪ ಬಾಡಿಸ್ಕೊಂಬಿಡೋಣ. ಸ್ವಲ್ಪ ಆರಬೇಕು. ಹಬ್ಬವೇ ಇರಲಿ, ಹರಿದಿನವೇ ಇರಲಿ, ಶುಭಾರಂಭವಿರಲಿ, ಸಮಾರಂಭವಿರಲಿ, ನಿಮ್ಮ ಮಧುರ ಕ್ಷಣಗಳ ಮಧುರವಾಗಿಸಿ. ಇಂಡಿಯಾ ಸ್ವೀಟ್ ಹೌಸ್. India Sweet House, making life sweeter. ಒಂದು ಊರಲ್ಲಿ ಒಬ್ಳು ರಾಜ್ಕುಮಾರಿ ಇದ್ಲಂತೆ. ಈ ರಾಜ್ಕುಮಾರಿಗೆ ಎಲ್ಲ ಸುಖ ಸಂಪತ್ತು ಎಲ್ಲ ಇದ್ದರೂ ಕೂಡ ಒಂದಿನ ಇದ್ದಕ್ಕಿದ್ದಂಗೆ ಅವಳಿಗೆ ಯಾವುದೋ ವಿಚಿತ್ರವಾದ ರೋಗ ಬಂದ್ಬಿಟ್ಟು ಯಾವುದರಲ್ಲೂ ಉತ್ಸಾಹ ಇರಲಿಲ್ವಂತೆ. ಭಾಳ ಡಲ್ಲಾಗಿ ಒಂದು ಕಡೆ ಕೂತಿರೋಳಂತೆ. ಯಾರು ಊಟ ಮಾಡ್ತಾ ಇರಲಿಲ್ಲ, ತಿಂಡಿ ತಿಂತಾ ಇರಲಿಲ್ಲ, ಯಾರ ಜೊತೆ ಮಾತಾಡ್ತಾ ಇರಲಿಲ್ಲ, ಸಪ್ಪಗಿರೋಳಂತೆ. ಇವಳಿಗೇನೋ ಆಗಿದೆ ಅಂತ ಮಹಾರಾಜ ಎಲ್ಲ ರೀತಿ ಟ್ರೀಟ್ಮೆಂಟ್ಗಳನ್ನ ಕೊಡೋಕ್ಕೆ ಟ್ರೈ ಮಾಡಿದೆ. ಆದರೆ ಏನು ಮಾಡಿದ್ರೂ ಉಪಯೋಗ ಆಗಲಿಲ್ಲ. ಎಲ್ಲ ಥರ ಡಾಕ್ಟ್ರುಗಳು ಬರೋರು, ನಾನು ಅವಳನ್ನ ಕ್ಯೂರ್ ಮಾಡ್ತೀನಿ ಅನ್ನೋರು, ಆದರೆ ಕ್ಯೂರ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಈ ರಾಜಂಗೆ ತುಂಬ ವರಿ ಆಗ್ಬಿಡ್ತು. ನನ್ನ ಮಗಳು ಹಿಂಗೆ ಆಗಿದ್ದಾಳಲ್ಲ, ಊಟ ಬಿಟ್ಟಿದ್ದಾಳೆ, ಕೃಶವಾಗ್ತಾ ಇದ್ದಾಳೆ, ಹೀಗೆ ಬಿಟ್ಟರೆ ಇವಳು ನಮ್ಮ ಕೈಗೆ ಸಿಗಲ್ಲ, ಹೋಗ್ಬಿಡ್ತಾಳೆ ಅನ್ನೋ ಭಯ ಶುರುವಾಗುತ್ತೆ. ಸರಿ, ಇಷ್ಟು ಬಹುಮಾನ ಕೊಡ್ತೀನಿ, ಅಷ್ಟು ಬಹುಮಾನ ಕೊಡ್ತೀನಿ, ಯಾರಾದರೂ ನನ್ನ ಮಗಳನ್ನ ಹುಷಾರು ಮಾಡಿದ್ರೆ ಸಾಕು ಅಂತ ಅನೌನ್ಸ್ ಮಾಡ್ತಾನೆ. ಎಲ್ಲರೂ ಬರ್ತಾರೆ. ಏನೇನು ಔಷಧಿ ಕೊಟ್ಟರು ಕೂಡ ಆ ರಾಜ್ಕುಮಾರಿ ಸರಿ ಹೋಗ್ತಾನೆ ಇರೋದಿಲ್ಲ. ಕೊನೆಗೆ ಆ ಊರಿಗೆ ಒಬ್ಬ ಮಹಾ ಸಂತ ಬಂದಿಯಾನೆ ಅಂತ ಗೊತ್ತಾಗುತ್ತೆ ಮಹಾರಾಜನಿಗೆ. ಸಂತ ತುಂಬ ಪವಾಡಗಳನ್ನು ಮಾಡುವಂಥ ಸಂತ ಅವನು. ಆ ಪವಾಡಗಳನ್ನು ಎಷ್ಟು ಮಾಡ್ತಾನೆ ಅಂದರೆ ಎಷ್ಟೋ ಜನರ ಜೀವನ ಕಾಪಾಡಿದ್ದಾನೆ ಅಂತ ಗೊತ್ತಾಗುತ್ತೆ. ತಕ್ಷಣ ರಾಜ ಆ ಸಂತನ ಮೀಟ್ ಮಾಡಕ್ಕೆ ಹೋಗ್ತಾನೆ. ಸಂತನ ಮೀಟ್ ಮಾಡಿ, ಗುರುಗಳೇ ದಯವಿಟ್ಟು ಹೇಗಾದರೂ ಮಾಡಿ ನನ್ನ ಮಗಳನ್ನ ಕಾಪಾಡಿ, ತುಂಬ ನರಳ್ತಾ ಇದ್ದಾಳೆ ಅವಳು, ತುಂಬ ಹುಷಾರಿಲ್ಲ ಅವಳಿಗೆ ಏನಾಗಿದೆ ಅಂತಲೇ ಯಾರೂ ಸರಿಯಾಗಿ ಪತ್ತೆ ಹಚ್ಚೋಕ್ಕಾಗ್ತಾಯಿಲ್ಲ. ಸಪ್ಪಗಿರ್ತಾಳೆ, ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ, ಯಾವುದೋ ಒಂದು ಮೂಲೆಯಲ್ಲಿ ಒಬ್ಬಳೇ ಕೂತಿರ್ತಾಳೆ, ತುಂಬ ದುಃಖದಲ್ಲಿರ್ತಾಳೆ, ಅವಳಿಗೆ ಶಕ್ತಿನೇ ಇಲ್ಲ, ಎದ್ದೇಳೋದೇ ಇಲ್ಲ, ಮಲಗೇ ಇರ್ತಾಳೆ ಯಾವಾಗಲೂ. ದಯವಿಟ್ಟು ಅವಳಿಗೇನಾದ್ರು ಮಾಡಿ ಅವಳನ್ನ ಹುಷಾರು ಮಾಡಿ ಅಂತ ಕೇಳ್ಕೊತಾನೆ. ಆಗ ಸಂತ ಆಯಿತು, ನಾನು ಬರ್ತೀನಿ ಅರಮನೆಗೆ, ಅವಳನ್ನು ನೋಡ್ತೀನಿ ಅಂತ ಹೇಳಿ ಒಂದಿನ ಅರಮನೆಗೆ ಬರ್ತಾನೆ. ಅರಮನೆಗೆ ಬಂದು ಆ ರಾಜ್ಕುಮಾರಿ ಹಾಸಿಗೆ ಮೇಲೆ ಮಲಗಿರೋದನ್ನು ನೋಡ್ತಾನೆ. ರಾಜ್ಕುಮಾರಿ ಅವನನ್ನು ನೋಡ್ತಾಳೆ, ಅವನು ರಾಜ್ಕುಮಾರಿ ನೋಡ್ತಾನೆ. ತಕ್ಷಣ ಅವನಿಗೆ ಈ ಮಗುಗೆ ಏನಾಗಿದೆ, ಇದರ ಪ್ರಾಬ್ಲಮ್ ಏನು, ಇದಕ್ಕೆ ಸಮಸ್ಯೆಗೆ ಪರಿಹಾರ ಏನು ಅಂತ ಹೊಳೆಯುತ್ತೆ. ತಕ್ಷಣ ರಾಜಂಗೆ ಹೇಳ್ತಾನೆ, ನಾನು ಈ ಮಗುನ ಸರಿ ಮಾಡ್ತೀನಿ, ಇವಳ ಪ್ರಾಬ್ಲಮ್ನ ಕ್ಯೂರ್ ಮಾಡ್ತೀನಿ, ಆದರೆ ನಾನು ಹೇಳ್ದಂಗೆ ನೀವು ಕೇಳಬೇಕು ಅಂತಾನೆ. ಮಹಾರಾಜ ಹೇಳ್ತಾನೆ, ನೀವೇನು ಹೇಳಿದ್ರು ಕೇಳೋಕ್ಕೆ ನಾನು ರೆಡಿ ಇದ್ದೀನಿ, ದಯವಿಟ್ಟು ನನ್ನ ಮಗಳನ್ನ ಸರಿ ಮಾಡಿ ಅಂತಾನೆ. ನನಗೇನಿಲ್ಲ, ಈ ಮಗುನ ನನ್ನ ಜೊತೆ ಕಳಿಸ್ಬೇಕು. ಒಂದು ರಥದಲ್ಲಿ ನಾನು ಅವಳು ಹೋಗಬೇಕು. ರಥ ಎಲ್ಲ ಕಡೆ ಓಪನ್ ಆಗಿರಬೇಕು, ಜನಗಳಿಗೆ ನಾವು ಕೂತ್ಕೊಂಡು ಹೋಗೋದು ಕಾಣಿಸ್ಬೇಕು. ಥಂಡಿ ಇದ್ದರೆ ಹೊರಗಡೆ ಪರವಾಗಿಲ್ಲ, ಬೆಚ್ಚಗಿರೋ ಬಟ್ಟೆಗಳನ್ನು ಸುತ್ತಿ ಅವಳಿಗೆ ಕಂಫರ್ಟಬಲ್ ಆಗಿರೋಕ್ಕೆ ಏನು ಬೇಕಾದ್ರೂ ಮಾಡಿ, ದಿಂಬುಗಳನ್ನು ಎಲ್ಲ ಇಡಿ, ಬಟ್ ಅವಳು ನನ್ನ ಜೊತೆ ರಥದಲ್ಲಿ ಪ್ರಯಾಣ ಮಾಡಬೇಕು. ನನ್ನ ರಥದ ಹಿಂದೆ ಒಂದು 2-3 ಗಾಡಿನಲ್ಲಿ ದಿನಸಿಗಳಿರಬೇಕು, ಹಣ್ಣುಗಳಿರಬೇಕು, ತರಕಾರಿಗಳಿರಬೇಕು. ಇದನ್ನು ನನಗೆ ಒಂದು 2-3 ಗಾಡಿಯಷ್ಟು ಕೊಡಬೇಕು. ನಾನು ಅವಳನ್ನ ಕರ್ಕೊಂಡು ಹೋಗ್ತೀನಿ, ಅವಳು ಹುಷಾರಾದ್ಮೇಲೆ ಕರ್ಕೊಂಬರ್ತೀನಿ. ನನ್ನ ಮೇಲೆ ಪೂರ್ತಿ ನಂಬಿಕೆ ಇಟ್ಟು ನನ್ನನ್ನು ಕಳಿಸ್ಕೊಡ್ಬೇಕು, ಯಾರೂ ನಮ್ಮ ಹಿಂದೆ ಬರಬಾರ್ದು ಅಂತ ಹೇಳ್ತಾನೆ. ಮಹಾರಾಜನಿಗೆ ಇದೊಂದು ಸ್ವಲ್ಪ ವಿಚಿತ್ರ ಅನಿಸುತ್ತೆ. ನನ್ನ ಮಗಳನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅಂತ ಈ ಸಂತ ಹೆಂಗಿದ್ದು ಅಂತ. ಆದರೆ ಮಗಳು ಹುಷಾರಾದರೆ ಸಾಕು ಅನ್ನೋ ಒಂದು ಇದು. ಮತ್ತು ಸಂತ ಅವನು ಎಷ್ಟೇ ಆದರೂ ಸಂತ, ಅವನಿಗೆ ಅವನದೇ ಆದಂಥ ಒಂದು ನಿಯಮಗಳಿರುತ್ತೆ. ಮತ್ತು ಅವನು ಎಷ್ಟು ಹೆಸರುವಾಸಿಯಾದಂಥ ಸಂತ, ನನ್ನ ಮಗಳಿಗೆ ಏನೂ ಮಾಡಲಿಕ್ಕಿಲ್ಲ ಅವನು ಅಂತ ನಂಬಿಬಿಟ್ಟು ಕಳಿಸ್ಕೊಡ್ತಾನೆ. ಸೊ ಈ ಸಂತ ಆ ಮಗುನ ಕೂಡಿಸ್ಕೊಂಡು ಅವ್ರ ಪಕ್ಕದಲ್ಲಿ ಕೂಡಿಸ್ಕೊಂಡು ರಥದಲ್ಲಿ ಹೊರಡ್ತಾನೆ. ಈ ಮಗು ಭಾಳ ಸಪ್ಪಗೆ, ಭಾಳ ಸುಸ್ತಾಗಿ ಕೂತೇ ಇರುತ್ತೆ, ಏನು ರಿಯಾಕ್ಟೇ ಮಾಡ್ತಾ ಇರಲ್ಲ. ಒಂದು ಸಣ್ಣ ಕುಗ್ರಾಮದ ಹತ್ರ ಬರ್ತಾರೆ. ಕುಗ್ರಾಮದ ಹತ್ರ ಬಂದಾಗ ಗಾಡಿಗಳನ್ನ ನಿಲ್ಲಿಸ್ಬಿಟ್ಟು ಆ ಸಂತ ಹೇಳ್ತಾನೆ, ಒಂದು ನಿಮಿಷ, ನಾನು ಇಲ್ಲಿ ಒಂದಷ್ಟು ಮನೆಗಳಿಗೆ ದಿನಸಿ ಕೊಟ್ಟು ಬರಬೇಕು, ನೀನು ಇಲ್ಲೇ ಕೂತಿರು, ಇನ್ನೇನು ಬರೋದೇನು ಬೇಡ ಅಂತ ಹೇಳಿ ಸಂತ ಭಾರವಾದ ಮೂಟೆಗಳನ್ನು ಹೊತ್ಕೊಂಡು ಅಲ್ಲಿರೋ ಮನೆಗಳಿಗೆಲ್ಲ ದಿನಸಿ ಕೊಡ್ತಾನೆ, ತರಕಾರಿ ಕೊಡ್ತಾನೆ, ಹಣ್ಣು ಕೊಡ್ತಾನೆ, ಎಲ್ಲ ಕೊಡ್ತಾನೆ. ಆ ಮನೆಯವರೆಲ್ಲರೂ ಬಡವರು, ಅವ್ರಿಗೆಲ್ಲರಿಗೂ ಮನೆಗೆ ಊಟ ಬಂದಿದೆ, ಒಂದು ಆಹಾರ ಬಂದಿದೆ ಅಂದಾಗ ತುಂಬ ಖುಷಿಯಾಗತ್ತೆ. ಎಲ್ಲರೂ ಆ ಸಂತನ ಕಾಲಿಗೆ ನಮಸ್ಕಾರ ಮಾಡ್ತಾರೆ, ತುಂಬ ನಗ್ನಗ್ತಾ ಇರ್ತಾರೆ, ಖುಷಿಯಾಗಿರ್ತಾರೆ. ಇದನ್ನು ರಥದಲ್ಲಿ ಕೂತಿದ್ದಂಥ ಈ ರಾಜಕುಮಾರಿ ನೋಡ್ತಾಳೆ. ಸ್ವಲ್ಪ ಅವಳಿಗೆ ಕ್ಯೂರಿಯಾಸಿಟಿ ಬರುತ್ತೆ,
ಏನಾಗ್ತಿದೆ ಅಂತ ಎದ್ದು ಕೂತ್ಕೊಂಡು ನೋಡೋಕ್ಕೆ ಶುರು ಮಾಡ್ತಾಳೆ. ಸಂತ ಎಲ್ಲ ಕೊಟ್ಬಿಟ್ಟು ಮತ್ತೆ ಬರ್ತಾನೆ, ಮತ್ತೆ ಗಾಡಿ ಹೊರಡುತ್ತೆ, ಇನ್ನೊಂದು ಹಳ್ಳಿಗೆ ಬರುತ್ತೆ. ಇನ್ನೊಂದು ಹಳ್ಳಿಗೆ ಬಂದಾಗ ಸಂತ ಇಳಿದ್ಬಿಟ್ಟು ನಂಗೊಂದು 2 ಚೀಲನ ಕೊಡೋದಕ್ಕೆ ಹೆಲ್ಪ್ ಮಾಡು ಅಂತ ಕೇಳ್ತಾನೆ. ರಾಜ್ಕುಮಾರಿ ಒಲ್ಲದ ಮನಸ್ಸಲ್ಲಿ ಕೆಳಗೆ ಇಳಿದ್ಬಿಟ್ಟು ಒಲ್ಲದ ಮನಸ್ಸಲ್ಲಿ 2 ಮೂಟೆ ಅಕ್ಕಿ ಕೊಡ್ತಾಳೆ. ಇವನು ಅಕ್ಕಿ ತೊಗೊಂಡೋಗಿ ಎಲ್ಲರಿಗೂ ಹಂಚ್ತಾ ಇರ್ತಾನೆ. ಇವಳು ನೀನು ಬಾ ಜೊತೆಗೆ ಅಂತೇಳಿ ಇವಳನ್ನು ಕರ್ಕೊಂಡು ಹೋಗ್ತಾಳೆ. ಅವಳಿಗೆ ಇಷ್ಟನೇ ಇರಲ್ಲ, ಆದರೂ ಹೋಗ್ತಾಳೆ. ಒಂದು ಸ್ವಲ್ಪ ಅಕ್ಕಿ ನೀನು ಕೊಡು ಅಂತಾನೆ. ಅವಳು ಅಕ್ಕಿ ಕೊಡ್ತಾಳೆ. ಅವರೆಲ್ಲ ಅಲ್ಲಿ ಬಡವರಿದ್ದವರೆಲ್ಲರೂ ರಾಜ್ಕುಮಾರಿನ ನೋಡಿ ಖುಷಿಪಟ್ಟು ಅವಳಿಗೂ ನಮಸ್ಕಾರ ಮಾಡಿ, ಸಂತನಿಗೂ ನಮಸ್ಕಾರ ಮಾಡಿ ಸಂತೋಷವಾಗಿರೋದನ್ನು ನೋಡ್ತಾಳೆ. ಹೀಗೆ ಒಂದೊಂದೇ ಹಳ್ಳಿ ಹೋಗ್ತಾ ಇವಳು ಚೇತರಿಸ್ಕೊಳ್ಳೋಕೆ ಶುರು ಮಾಡ್ತಾಳೆ. ಅವಳಿಗೂ ದಾನ ಮಾಡಬೇಕು, ಕೊಡಬೇಕು ಅನ್ನೋ ಮನಸ್ಸು ಬರುತ್ತೆ. ಆ ಮನಸ್ಸು ಬರ್ತಾ ಅವಳು ಕೂಡ ತಾನೇ ಸ್ವಯಂ ಪ್ರೇರಿತಳಾಗಿ ಚೀಲಗಳನ್ನು ತೊಗೊಂಡೋಗಿ ಎಲ್ರಿಗೂ ಹಂಚೋದು ಎಲ್ಲ ಮಾಡ್ತಾಳೆ. ಸಾಯಂಕಾಲ ಆಗುವಷ್ಟರೊಳಗೆ ಒಂದು 10-15 ಗ್ರಾಮಗಳಿಗೆ ಹೋಗಿರ್ತಾರೆ. ಅಲ್ಲಿ ಎಲ್ರಿಗೂ ತಾವು ತಂದದ್ದಂಥ ದಿನಸಿಗಳನ್ನು, ಹಣ್ಣುಗಳನ್ನು, ತರಕಾರಿಗಳನ್ನು ಹಂಚಿದಾಗ ಎಲ್ಲರೂ ಅವ್ರಿಗೆ ನಮಸ್ಕಾರ ಮಾಡಿ ಖುಷಿ ಪಟ್ಟಿದ್ದನ್ನು ನೋಡಿ ಇವಳಿಗೂ ಕೂಡ ತುಂಬ ಖುಷಿ ಆಗುತ್ತೆ. ತುಂಬ ಮುಖದಲ್ಲಿ ಒಂದು ತೇಜಸ್ ಕಾಣಿಸುತ್ತೆ, ಒಂದು ಸಂತೋಷ ಕಾಣಿಸುತ್ತೆ. ನೋಡಿದ್ರೆ ಇವಳು ಆರೋಗ್ಯವಾಗಿದ್ದಾಳೆ ಅಂತ ಅನ್ಸುತ್ತೆ. ಆ ಬಡವರ ಜೊತೆ ಕೂತ್ಕೊಂಡು ಅವ್ರು ಮಾಡಿದಂಥ ಅನ್ನವನ್ನು ತಿಂತಾಳೆ. ಅವ್ರು ಮಾಡಿದಂಥ ಆಹಾರವನ್ನು ಸೇವಿಸಿ ಆ ಸಂತನ ಜೊತೆ ವಾಪಸ್ ಸಂಜೆ ಆಗುವಷ್ಟರೊಳಗೆ ಅರಮನೆಗೆ ಬರ್ತಾಳೆ. ಅರಮನೆಗೆ ಬಂದಾಗ ರಾಜಂಗೆ ಮಹಾನ್ ಆಶ್ಚರ್ಯ ಆಗ್ಬಿಡುತ್ತೆ. ನನ್ನ ಮಗಳು ಹೋಗ್ಬೇಕಾದ್ರೆ ಕೃಶವಾಗಿ ತುಂಬ ಸುಸ್ತಾಗಿ ಹೋದವಳು ಈಗ ಇಷ್ಟು ಎನರ್ಜೆಟಿಕ್ ಆಗಿ ಇಷ್ಟು ತೇಜಸ್ಸಿಂದ ಬರ್ತಾ ಇದ್ದಾಳಲ್ಲ, ಏನು ಮಾಡ್ದ ಈ ಸಂತ ಅಂತ ಹೇಳಿ, ಗುರುಗಳೇ ಏನು ನೀವು ಮಾಡಿದಂಥ ಪವಾಡ ಏನು ಅಂದಾಗ ಸಂತ ಹೇಳ್ತಾನೆ, ಐಶ್ವರ್ಯ ಆರಾಮವಾಗಿರೋದಕ್ಕೆ ಎಲ್ಲ ಸೌಕರ್ಯಗಳಿದೆ, ಆದರೆ ಇವಳಿಗೆ ಬದುಕಿನಲ್ಲಿ ಏನು ಉತ್ಸಾಹ ಇಲ್ಲಿರೋ ಕಾರಣ ಏನಂದರೆ ಎಲ್ಲವೂ ಅತಿಯಾಗಿದೆ. ಇವಳನ್ನ ನಾನು ಹೊರಗಡೆ ಕರ್ಕೊಂಡು ಹೋದೆ, ಕೊಡೋದ್ರಲ್ಲಿ ಏನು ಸುಖ ಇದೆ ಅಂತ ತೋರಿಸ್ದೆ. ಹಾಗಾಗಿ ಆ ಸಂತೋಷವನ್ನು ಆನಂದಿಸಿ ಇವಳು ಸರಿಯೋದ್ಲು. ಇವಳಿಗೆ ಏನೂ ತಲೆ ಕೆಡಿಸ್ಕೊಬೇಡಿ. ಇವಳು ಏನಾದರೂ ದಾನ ಮಾಡಬೇಕು ಅಂತಿದ್ರೆ, ಕೊಡಬೇಕು ಅಂತಿದ್ರೆ ಅವಳಿಗೆ ಪರ್ಮಿಷನ್ ಕೊಟ್ಕೊಡಿ. ಅವಳಿಗೆ ಕೊಡೋದ್ರಲ್ಲಿ ಅವಳು ಸುಖ ಪಡ್ತಾ ಇದ್ದಾಳೆ, ಆ ಸುಖದಿಂದ ಅವಳು ಸಂತೋಷವಾಗಿರ್ತಾಳೆ ಅಂತ ಹೇಳಿದಾಗ ರಾಜ ಆ ಸಂತನ ಕಾಲಿಗೆ ನಮಸ್ಕಾರ ಮಾಡಿ ಭಾಳ ಒಳ್ಳೆ ಪಾಠ ಕಲಿಸಿದ್ರಿ ನನಗೆ ಅಂಥೇಳಿ ಕಳಿಸ್ಕೊಡ್ತಾನೆ. ಅದಾದಮೇಲೆ ಆ ರಾಜ್ಕುಮಾರಿ ಪ್ರತಿನಿತ್ಯ ಹೋಗೋದು, ಹಳ್ಳಿಯ ಬಡವರಿಗೆ ದಾನ ಧರ್ಮಗಳನ್ನು ಮಾಡೋದೆಲ್ಲ ಮಾಡ್ತಾ ನಿಜವಾಗಲೂ ಅವಳು ಆರೋಗ್ಯವಂತಳಾಗಿ ಮುಂದೆ ಅವಳೇ ರಾಜ್ಯವನ್ನು ಆಳುವಂಥವಳಾಗ್ತಾಳೆ. ನಾನು ಯಾಕೆ ಈ ಕತೆ ಹೇಳಿದೆ ಅಂದರೆ, ಸಾಮಾನ್ಯವಾಗಿ ನಮ್ಗೆ ಅನಿಸೋದೇನು ನಾವೇನಾದ್ರು ತೊಗೊಂಡ್ರೆ ನಮ್ಗೆ ಸುಖ ಸಿಗತ್ತೆ ಅಂತ. ಇಲ್ಲ, ನಿಜವಾದ ಸುಖ ಸಿಗೋದು ಕೊಡೋದ್ರಲ್ಲಿ, ದಾನ ಮಾಡೋದ್ರಲ್ಲಿ. ಶ್ರೀಕೃಷ್ಣ ತುಪ್ಪದಿಂದ ಈಗ ಭಾರಿ ಉಳಿತಾಯ. ಪ್ರತಿ ಅರ್ಧ ಲೀಟರ್ ಪೌಚ್ನೊಂದಿಗೆ 150 ರೂಪಾಯಿ ಬೆಲೆಯ ಕಂಟೈನರ್ ಉಚಿತ. ಸಾಂಪ್ರದಾಯಿಕ ಸೊಗಡಿನ ತುಪ್ಪ ಶ್ರೀಕೃಷ್ಣ ಹಳ್ಳಿ ತುಪ್ಪ. ಓಕೆ, ಈಗ ಇದಾರಿದೆ. ಒಂದು ಕೆಲಸ ಮಾಡೋಣ, ನಾವು ಒಂದು ಪರಾತಕ್ಕೆ ಅನ್ನ ಹಾಕ್ಕೊಂಡು ಇದಕ್ಕೆ ನಾವು ಮಾಡಿಟ್ಕೊಂಡಿರ್ತಕ್ಕಂಥ ಈ ಒಗ್ಗರಣೆ, ಇದಕ್ಕೆ ನಿಂಬೆ ಹಣ್ಣಿನ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ಮೇಲೆ ಒಂದು ಸ್ವಲ್ಪ ತುಪ್ಪ. ನಾವು ಬಳಸ್ತಾ ಇದ್ದೀವಿ ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ. ಇಷ್ಟು ಆಗಿ ಈಗ ಇದನ್ನು ಕಲಸೋದು. ಇದಕ್ಕೆ ಕೊತ್ತಂಬರಿ ಸೊಪ್ಪು, ನಮ್ಮ ಗೆಳೆಯ ಓಕೆ. ನಮ್ಮ ಇವತ್ತಿನ ವಿಶೇಷವಾದ ನೈವೇದ್ಯ, ಶೈಲಪುತ್ರಿಗೆ ಕೊಡ್ತಕ್ಕಂಥ ನೈವೇದ್ಯ ಹರಿದ್ರ ಅನ್ನ ತಯಾರಾಗಿದೆ. ಈಗ ಇದನ್ನು ರುಚಿ ನೋಡೋದು ಒಂದೇ ಬಾಕಿ. ಹಾಗೆ ಮಾಡಬೇಕು ಅಂದರೆ ಒಂಚೂರು ತಯಾರಿ ಮಾಡ್ಕೋಬೇಕು. ಅಷ್ಟರಲ್ಲಿ ನಿಮ್ಮೆಲ್ರಿಗೂ ಒಂದು ರೀಕ್ಯಾಪ್ ನೋಡ್ಕೊಂಬನ್ನಿ. ಹರಿದ್ರ ಅನ್ನ ಮಾಡೋದು ತುಂಬಾನೇ ಸುಲಭರಿ. ಪಾನಿಗೆ ನಮ್ಮ ಹೀರೋ ಘಮಘಮ ಪರಿಮಳದ ಶ್ರೀಕೃಷ್ಣ ಹಳ್ಳಿ ತುಪ್ಪ 2 ಚಮಚ ಹಾಕಿ, ತುಪ್ಪ ಬಿಸಿ ಆದಾಗ ಸಾಸಿವೆ ಹಾಕಿ ಸಿಡಿಸಿ, ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ 1 ಚಮಚ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರಿತಾ
ಅದಕ್ಕೆ ಕಡಲೆಕಾಯಿ ಬೀಜನೂ ಹಾಕಿ ಚೆನ್ನಾಗಿ ಬಾಡಿಸಿ, ಉದ್ದುದ್ದಕ್ಕೆ ಸೀಳಿಟ್ಟಿದ್ದೀರಲ್ಲ ಹಸಿ ಮೆಣಸಿನಕಾಯಿ ಅದನ್ನು ಹಾಕಿ, ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ರಿ, ಮತ್ತೆ 1 ಕಾಲ್ ಚಮಚ ಅರಿಶಿನ ಹಾಕ್ಬಿಡ್ರಿ, ತೆಂಗಿನಕಾಯಿ ತುರಿನೂ 1 ಕಪ್ ಸೇರಿಸಿ ಬಾಡಿಸ್ಬಿಡ್ರಿ, ಒಲೆ ಆರಿಸ್ಬಿಡ್ರಿ. ಈಗ ಒಂದ್ ದೊಡ್ಡ ಪರಾತದಲ್ಲಿ ಅಥವಾ ದೊಡ್ಡ ತಟ್ಟೆನಲ್ಲಿ ಅನ್ನ ಹಾಕಿ ಹರಡಿ. ರೆಡಿ ಮಾಡಿಟ್ಟಿದ್ದೀರಲ್ಲ ಪ್ಯಾನ್ ನಲ್ಲಿ, ಅದೇ ರೀ ಒಗ್ಗರಣೆ, ಅದನ್ನ ಹಾಕಿ ನಿಂಬೆ ಹಣ್ಣಿನ ರಸ ಧಾರಾಳವಾಗಿ ಹಿಂಡಿ, ರುಚಿಗೆ ಬೇಕೆನಿಸೋಷ್ಟು ಉಪ್ಪನ್ನು ಸಹ ಹಾಕಿ, ಮತ್ತೆ ನಮ್ಮ ಹೀರೋ ಶ್ರೀಕೃಷ್ಣ ಹಳ್ಳಿ ತುಪ್ಪನ ಮೇಲೆ ಸೇರಿಸಿ ಕಲ್ಸಿ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಉದುರಿಸ್ಬಿಡ್ರಿ. ಮೊದಲನೇ ದಿನ ಶೈಲಪುತ್ರಿ ದೇವಿಗೆ ಈ ಅರಿಶಿನ ಬಣ್ಣದ ಹರಿದ್ರಾನ ನೈವೇದ್ಯ ಮಾಡ್ರಿ. ನಮ್ಮ ಸ್ವೀಟು ಖಾರ ಕಾಫಿಯಲ್ಲಿ ನಾವು ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪ ಹೊಸ ರುಚಿ ಅಡಿಗೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀವಿ. ನೀವು ಶ್ರೀಕೃಷ್ಣ ಹಳ್ಳಿ ತುಪ್ಪನ ಬಳಸಿ ಯಾವ್ದಾದ್ರು ಹೊಸ ರುಚಿ ಕಂಡುಹಿಡಿದಿದ್ರೆ ಆ ರೆಸಿಪಿನ ನಮಗೆ ಕಳಿಸ್ಕೊಡಿ. ಉತ್ತಮವಾದ ರೆಸಿಪಿನ ನಾನು ಇಲ್ಲಿ ಮಾಡ್ತೀನಿ, ಹಾಗೇನೆ ನಿಮಗೆ ಬಹುಮಾನವನ್ನು ಕೊಡ್ತೀನಿ. ಸೊ ನೀವು ನಿಮ್ಮ ರೆಸಿಪಿನ ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ನಂಬರ್ನ ನೋಟ್ ಮಾಡ್ಕೊಳ್ಳಿ, 9035026824. ನಮ್ಮ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿಲ್ಲದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಸ್ನೇಹಿತರಿಗೆ, ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಸೊ ತಡ ಮಾಡೋದು ಬೇಡ, ಶುರು ಮಾಡ್ತೀನಿ. ಆಮೇಲೆ ಬೆಲ್ ಐಕನ್ನ ಒತ್ತೋದನ್ನು ಮರಿಬೇಡಿ, ಯಾಕೆ ಅಂದರೆ ನಾವು ಅಪ್ಲೋಡ್ ಮಾಡಿದ ವೀಡಿಯೋಗಳು ನಿಮಗೆ ತಕ್ಷಣ ಸಿಗಬೇಕಲ್ವಾ. ಸೊ ಈಗ ನಮ್ಮ ಇವತ್ತಿನ ವಿಶೇಷವಾದ ನೈವೇದ್ಯ ಹರಿದ್ರಾನ ಟೇಸ್ಟ್ ಮಾಡ್ತೀನಿ. ಶ್ರೀಕೃಷ್ಣ ಶುದ್ಧ ಹಳ್ಳಿ ತುಪ್ಪದ ಘಮ ಘಮ್ ಅಂತ ಬರ್ತಾಯಿದೆ. ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಕುಟುಂಬ ಅಂತ ಸಿಗುತ್ತೆ. ತೆಂಗಿನಕಾಯಿ ಫ್ಲೇವರ್ ಚೆನ್ನಾಗಿ ಸಿಗ್ತಾಯಿದೆ. ನಿಂಬೆ ಹುಳಿ ನಾಲ್ಗೆ ಮೇಲೆ ಹಂಗೆ ತೇಲ್ಕೊಂಡು ಹೋಗುತ್ತೆ. ಒಟ್ಟಾರೆ ಹೇಳಬೇಕು ಅಂದರೆ ಸೂಪರ್.